ನಾನೀಗ ಮಾತಾಡೋದಕ್ಕೆ ನಡೆದಾಡೋದಕ್ಕೆ ಅಮ್ಮನೇ ಕಾರಣ. ಅಮ್ಮ ಅಮ್ಮ ನಮ್ಮ ಪ್ರಯತ್ನಕ್ಕಿನ್ನ ಇವ್ರ ಪ್ರಯತ್ನನೇ ತುಂಬ ಮುಖ್ಯ ಅಮ್ಮ. ಗುರುಗಳೇ, ಒಂದು ನಿಮಿಷ ನಂಗೆ ಟೈಮ್ ಕೊಡಿ. ತಾಯಿಗೆ ಮಗನೇ ಧ್ವನಿ. ನನಗೆ ಅನ್ಯಾಯ ಆಗ್ತಿದೆ, ಮೋಸ ಆಗ್ತಿದೆ ಅಂತ ಗೊತ್ತಾದಾಗ ಅವಳು ಮಗ ಇದ್ದಾನೆ ಅನ್ನೋದೇ ಒಂದು ನಂಬಿಕೆ. ಅಮ್ಮ ಅಂತ ಕರಿಕಂದ. ನಿನ್ನ ತಾಯಿಗೆ ಮೋಸ ಆಗಿದೆ, ನಿನ್ನ ಅಣ್ಣಂದಿರಿಗೆ ಮೋಸ ಆಗಿದೆ. ಆದರೆ ಸತ್ಯ ಏನು ಅಂತ ನಿನಗೆ ಗೊತ್ತು. ನೀನು ಬಾಯಿ ಬಿಡಬೇಕು, ನೀನು ಸತ್ಯ ಹೇಳಬೇಕು ಧ್ರುವ. ಅದು ಸುಮ್ಮನೆ ಹೇಳಬಾರ್ದು ಧ್ರುವ, ಜ್ವಾಲಾಮುಖಿ ಥರ ಸಿಡಿಬೇಕು. ನಿನ್ನ ಧ್ವನಿ ಕೇಳಿ ಆ ಸುಹಾಸಿನಿ ಎದೆ ನಡ್ಗೆ ಹೋಗ್ಬೇಕು. ಅದಕ್ಕೆ ನೀನು ಅಮ್ಮ ಅಂತ ಕರಿಬೇಕು. ಕರಿತೀಯ ಅಲ್ವಾ? ಎಲ್ಲಿ ಅಮ್ಮ ಅಂತ ಕರಿ. ಅಮ್ಮ ಅನ್ನು. ನಂಗೆ ಸರಿಯಾಗಿ ಕೇಳಿಸ್ತಿಲ್ಲ, ಇನ್ನೊಂದ್ಸಲ ಕರಿ ಕಂದ. ಆಗುತ್ತೆ ಕರಿ. ಇನ್ನೊಂದ್ಸಲ ಅಮ್ಮ. ಜೋರಾಗಿ ಕರಿದ್ರುವ. ಅಮ್ಮ. ಕೇಳಿಸ್ಲಿಲ್ಲ, ಜೋರಾಗಿ ಕರಿ. ಅಮ್ಮ. ನಿನ್ ಕೈಲಾಗುತ್ತೆ, ಇನ್ನೂ ಜೋರಾಗಿ ಕರಿ. ಅಮ್ಮ. ಅಮ್ಮ. ಹೀಗೆ ಧ್ರುವರ್ನ ಮೊದಲಿನ ಹಾಗೆ ಮಾಡಿದ್ದು ಅಲ್ಲಿನ ಗುರುಗಳು, ಅವ್ರ ಉಪಚಾರ. ಅಮ್ಮ, ಅಷ್ಟು ಮಾತ್ರ ನಾವು ಹುಷಾರಾಗಿಲ್ಲ. ಆ ಟೈಮಲ್ಲಿ ನೀವು ತೋರಿಸಿದ ಪ್ರೀತಿ, ನೀವು ಕೊಟ್ಟಿದ್ದ ಆತ್ಮವಿಶ್ವಾಸನೇ ನಾನು ಇವತ್ತು ರೆಡಿ ಆಗಿದ್ದ ಕಾರಣ. ಧ್ರುವ ಅವರೇ, ನಾನು ನಿಮ್ಮ ಟ್ರೀಟ್ಮೆಂಟ್ ಕೊಟ್ಟನಾ? ಇಲ್ಲ. ಪ್ರತಿಯೊಂದು ತಾಯಿ ತನ್ನ ಮಕ್ಕಳಿಗೆ ಏನು ಮಾಡ್ತಾಳೋ ನಾನು ಅದನ್ನೇ ಮಾಡಿದೆ ಅಷ್ಟೆ. ಇಲ್ಲ ಅಮ್ಮ, ಎಲ್ರಿಗಿಂತ ಒಂದಕ್ಕೆ ಹೆಚ್ಚೆ ನೀವು. ಥ್ಯಾಂಕ್ ಯು ಅಮ್ಮ. ನಾನು ವೈಜಯಂತಿ ಅಮ್ಮಗೆ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ಸ್ ಅಮ್ಮ. ಥ್ಯಾಂಕ್ಸ್ ಎಲ್ಲ ಹೇಳಬಾರ್ದು. ನಿಜ ಹೇಳಬೇಕು ಅಂದರೆ ನನಗಿಂತ ಹೆಚ್ಚಾಗಿ ನೀವು ಧ್ರುವನ್ಗೋಸ್ಕರ ಕಷ್ಟಪಟ್ಟಿದ್ದೀರಾ. ಈಗ ಮನೇಲೊಂದು ಹಬ್ಬದ ಕಡೆ ಬಂತು. ನವರಾತ್ರಿ ಬೇರೆ ಶುರು ಆಗ್ತಿದೆ, ರಾಜಣ್ಣ ಬೇರೆ ರಿಕವರ್ ಆಗಿದ್ದಾರೆ. ಅದೇ ದೊಡ್ಡ ಖುಷಿ. ಅಮ್ಮ, ಈ ಸತಿ ನಮ್ಮ ಮನೆಗೆ ದೇವಿ ರೂಪದಲ್ಲಿ ಬಂದಿರೋದು ವೈಜಯಂತಿ ಕಣಮ್ಮ. ನಿಜವಾಗ್ಲೂ ಹೌದು ಅಜ್ಜಿ. ನಾವೆಲ್ಲರೂ ಅಮ್ಮಂಗೆ ಥ್ಯಾಂಕ್ಸ್ ಹೇಳಬೇಕು. ನಾವೆಲ್ಲರೂ ರಾಜಣ್ಣನ ಈ ರೀತಿ ನೋಡ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಓ ಮದರ್ ಇಂಡಿಯಾ, ಯಾಕೆ ಒಬ್ಬರೇ ಅಂತಿದ್ದೀರಾ? ಸರಿ ಬಂದೆ. ಮದರ್ ಇಂಡಿಯಾ, ಆಶೀರ್ವಾದ ಮಾಡಿ. ನನ್ನ ಆಶೀರ್ವಾದ ನಿನಗೆ ಯಾವಾಗಲೂ ಇರ್ತಿದ್ರು. ನಿನ್ನೆ ಈ ಥರ ನೋಡಿ ನನಗೆ ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ? ನಾನು ಹುಷಾರಾಗೋದ್ರಲ್ಲಿ ನಿಮ್ಮ ರೋಲೆ ತುಂಬ ದೊಡ್ಡದು. ನಾನು ಆಶ್ರಮದಲ್ಲಿ ಡಿಮೋಟಿವೇಟ್ ಆದಾಗ ನಿಮ್ಮನ್ನೇ ನೆನೆಸ್ಕೋತಾ ಇದ್ದೆ. ಆಗ ಮೋಟಿವೇಶನ್ ಸಿಕ್ತಿತ್ತು, ಅದೊಂಥರ ತುಂಬ ಚೆನ್ನಾಗಿತ್ತು. ಏನೇ ಇರಲಿ, ನೀನಂತೂ ಹುಷಾರಾಗಿ ಬಂದಿದೆಯಲ್ಲ, ನನಗದೇ ತುಂಬ ಸಂತೋಷ. ಓ ಹೌದಾ?
ನಾನು ಹುಷಾರಾಗಿದ್ದು ನಿಮ್ಗೆ ಅಷ್ಟೊಂದು ಸಂತೋಷ ಕೊಡ್ತಿದ್ಯಾ? ಹಾ, ಎಕ್ಸ್ಪ್ರೆಸ್ ಮಾಡಕ್ ಆಗದೆ ಇರೋಷ್ಟು ಸಂತೋಷ ಆಗ್ತಾ ಇದೆ. ಇರ್ಬೋದು ಬಿಡಿ. ಅಂದಾಗೆ ಹೇಳದ್ ಮರ್ತಿದ್ದೆ, ವಿಕ್ಯಣ್ಣ ಮಾತ್ರ ನಿಮ್ಮನ್ನ ಮದರ್ ಇಂಡಿಯಾ ಅಂತ ಕರಿತಿದ್ದ. ಸೊ ಇನ್ನು ನಾನು ನಿಮ್ಮನ್ನ ಮದರ್ ಇಂಡಿಯಾ ಅಂತಾನೆ ಕರಿತೀನಿ. ಹಲೋ ಮೈ ಡಿಯರ್ ಮದರ್ ಇಂಡಿಯಾ, ಹೇಗಿದ್ದೀರಾ? ಒಂದೆಲ್ಲ ಒಂದು ದಿವಸ ನಿಮ್ಮ ನಾಟಕದ ಸ್ಪರ್ಧೆ ಬೀಳಲೇಬೇಕು. ಇನ್ನು ಮುಂದೆ ನಿಮ್ಮ ಆಟ ಏನು ನಡೆಯಲ್ಲ. ನಮ್ಮಮ್ಮನ ವಿಚಾರಕ್ಕೆ ಬಂದರೆ ನಾನಂತೂ ಸುಮ್ಮನೆ ಇರಲ್ಲ. ಹಲೋ ಆಗ್ನೇಯ್ ಅವರೇ, ಇಲ್ಲೊಂದು ಸಮಸ್ಯೆ ಆಗಿದೆ. ಏನು ಸಮಸ್ಯೆ? ಆ ಧ್ರುವ ವಾಪಸ್ ಮನೆಗೆ ಬಂದಿದ್ದಾನೆ. ಬರಲಿ ಬಿಡು, ಅವನಿಂದ ನಮ್ಗೇನಾಗತ್ತೆ? ಮನೆಗೆ ಅವನು ಸುಮ್ಮನೆ ಬಂದಿಲ್ಲ ಆಗ್ನೇಯ್ ಅವರೇ, ಕಂಪ್ಲೀಟ್ ಆಗಿ ಹುಷಾರಾಗಿ ಬಂದಿದ್ದಾನೆ. ಮಾತಾಡ್ತಾ ಇದ್ದಾನೆ, ಓಡಾಡ್ತಾ ಇದ್ದಾನೆ. ಅಂದರೆ ಎಲ್ಲ ಹೇಳ್ಬಿಟ್ನಾ? ಅದೇ ನನಗೂ ಶಾಕ್ ಆಗ್ತಾ ಇದೆ. ಅವನಿಗೆ ಪ್ರತಿಯೊಂದು ವಿಚಾರನೂ ಗೊತ್ತು. ಈಗ ಮಾತು ಕೂಡ ಬರ್ತಾ ಇದೆ. ಆದರೂ ಅವನು ಯಾಕೆ ಹೇಳ್ತಾ ಇಲ್ಲ ಅನ್ನೋದೇ ಆಶ್ಚರ್ಯ. ಆ ಧ್ರುವ ಹೇಗೆ ಓಡಾಡೋ ಥರ ಅದ? ಆ ವೈದೇಹಿಯಿಂದನೇ ಆಗಿರೋದು. ಅವನನ್ನ ಕರ್ಕೊಂಡು ಹೋಗಿ ಯಾವುದೋ ಟ್ರೀಟ್ಮೆಂಟ್ ಕೊಡಿಸಿದ್ಲಂತೆ. ಅದರಿಂದನೇ ಅವನು ಪೂರ್ತಿಯಾಗಿ ರಿಕವರ್ ಆಗಿರೋದು. ಅಗ್ನಿಯವರೇ, ಈ ಧ್ರುವ ಈಗ ನಮ್ಮ ಮನೆಯಲ್ಲಿರೋ ಜೀವಂತ ಟೈಮ್ ಬಾಂಬ್ ಇದ್ದ ಹಾಗೆ. ಯಾವಾಗ ಹೇಗೆ ಬ್ಲಾಸ್ಟ್ ಆಗ್ತಾನೆ ಅಂತ ಹೇಳೋದಕ್ಕಾಗಲ್ಲ. ಇವರೆಲ್ಲರಿಂದ ನನ್ನ ಮನೆಯಲ್ಲಿ ನನಗೆ ನೆಮ್ಮದಿ ಇಲ್ಲದೆ ಇರೋ ಹಾಗಾಗಿದೆ. ನೀನು ಹೆದರ್ಕೊಂಬೇಡ, ನಮ್ಮ ಹತ್ರ ಲೈಫ್ ಇನ್ಶೂರೆನ್ಸ್ ಇದೆ. ಅದು ಇರೋ ತನಕ ನಮಗೆ ಯಾರು ಏನೂ ಮಾಡೋಕ್ಕಾಗಲ್ಲ. ಇನ್ಶೂರೆನ್ಸ್? ಏನ್ ಮಾತಾಡ್ತಾ ಇದ್ದೀರಾ ನೀವು? ನಿಮ್ಮ ಭಾವ ಆ ವೈದೇಹಿಗೆ ಸೂರ್ಯನಾರಾಯಣ ನಮ್ಮ ಹತ್ರ ಇರೋ ವಿಚಾರ ಗೊತ್ತು ತಾನೆ? ಗೊತ್ತು. ಹಾಗಾದರೆ ರಿಸ್ಕ್ ತಗೊಳ್ಳೋದು ಅವಶ್ಯಕತೆ ಇಲ್ಲ ಬಿಡು. ಅದು ಕರೆಕ್ಟ್. ಆ ಸೂರ್ಯನಾರಾಯಣ ಇರೋವರೆಗೂ ನಮ್ಮನ್ನ ಯಾರು ಏನು ಮಾಡೋದಕ್ಕಾಗಲ್ಲ. ಮತ್ತೆ ನೀನು ಅವನ್ನ ಸಾಯಿಸ್ಬಿಡು ಅಂತ ಹೇಳ್ತಿದ್ದೆ. ಸರಿ ಆಯಿತು, ಫೋನ್ ಇಡು. ಸರಿ ಆಯ್ತು. ಅಯ್ಯೋ ರಾಜಣ್ಣ, ಸಾಕು. ಅದು ಎಷ್ಟು ಅಂತ ಮಾತಾಡ್ತೀಯ? ನನಗಂತೂ ಕೇಳಿ 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 ಇಲ್ಲ ಆಗ್ತೇವ್ರೆ, ನಾನು ಇನ್ನೊಂದು ವಿಚಾರ ಹೇಳಲೇಬೇಕು. ಅವತ್ತು ನನಗೆ ವಾಯ್ಸ್ ಬರಲಿಲ್ಲ, ಆಗ ಅಮ್ಮ ರಾಜಣ್ಣ ಪ್ಲೀಸ್. ಇಲ್ಲ ಅಮ್ಮು, ಪ್ಲೀಸ್ ರಾಜಣ್ಣ. ಆದರೂ ಅಮ್ಮ ತುಂಬ ದಿನ ಆದ್ಮೇಲೆ ಮಾತಾಡೋದ್ನಲ್ಲ, ಮಾತಾಡಿ ಮಾತಾಡಿ ಸುಸ್ತೇ ಆಗೋಯ್ತು.
ರಾಜಣ್ಣ ಈಗ ನೀವು ಮಾತಾಡಿದ್ ಸಾಕು, ನೀವು ರೆಸ್ಟ್ ಮಾಡಿ. ಆದರೂ ಅಮ್ಮು ಇನ್ನೂ ಸ್ವಲ್ಪ ಮಾತಾಡಬೇಕು ಅನಿಸ್ತಿದೆ. ಬೇಡ ರಾಜಣ್ಣ, ನೀವು ದೂರದಿಂದ ಬಂದಿದ್ದೀರಾ, ರೆಸ್ಟ್ ಮಾಡಿ ಪ್ಲೀಸ್. ನೀವು ನಾಳೆ ಮಾತಾಡಿ, ನೀವು ಎಷ್ಟು ಮಾತಾಡಿದ್ರು ನಾನು ಕೇಳಿಸ್ಕೊತೀನಿ. ಈಗ ಪ್ಲೀಸ್ ರೆಸ್ಟ್ ಮಾಡಿ. ಗುಡ್ ನೈಟ್ ಅದಿತಿ. ಗುಡ್ ನೈಟ್ ಅಕ್ಕ. ಅದಿತಿ, ಇನ್ನೊಂದು ವಿಷಯ ಹೇಳ್ಬೇಕಿತ್ತು ನಾನು. ಬಾಯಿ ಮುಚ್ಕೊಂಡು ಮಲಗಿದ್ರೆ ಸಾಕು. ಇವಾಗ್ಲೇ ಕೇಳಿ ಕೇಳಿ ನನ್ ಕಿವಿ ತೂತ್ ಬಿದ್ದೋಗಿದೆ. ಅದಲ್ಲ ಅದಿತಿ, ಧ್ರುವ ಪ್ಲೀಸ್ ಕಾಣೋ, ಮಾತಾಡ್ಬೇಡ, ಸುಮ್ಮನೆ ಮಲ್ಕೋ. ಅದಿತಿ ಪ್ಲೀಸ್. ಯೋ ಕೊಳ್ಳಿದೇವ, ಹೊರಟಾಗಿಂದ ಹಿಡಿದು ಮನೆಗೆ ಬರೋವರೆಗೂ ಮಾತಾಡಿದ್ಯಾ ನೋಡು. ಅಮ್ಮು ಹೇಳಿದಳ್ ತಾನೆ ನಾಳೆ ಮಾತಾಡೋದನ್ನ ನಾನು ಕೇಳಿಸ್ಕೊತೀನಿ ಅಂತ, ಅವಳಿಗೆ ಹೇಳು. ಇವಾಗ ಸುಮ್ಮನೆ ರೆಸ್ಟ್ ಮಾಡು. ರೆಸ್ಟ್ ಮಾಡೋಕ್ಕೆ ಇಡೀ ಜೀವನ ಇದೆ, ಬಟ್ ಈ ಟೈಮು ಈ ಸಂದರ್ಭ ಮತ್ತೆ ಸಿಗೋದಿಲ್ಲ. ನಾನು ಮಾತಾಡಿ ತುಂಬ ದಿನ ಆಗಿತ್ತು. ಪ್ಲೀಸ್ ಅದಿತಿ. ಏಯ್ ಸುಮ್ಮನೆ ರೇಗಿಸ್ಬೇಡ, ಮಲ್ಕೋ. ಸುಮ್ಮನೆ ಮಲ್ಕೊ ಅಂದ್ರೆ ಮಲ್ಕೋಬೇಕಷ್ಟೇ. ಅದಿತಿ ಮತ್ತೇನಾಯ್ತು ಅಂದರೆ, ಸಿಹಿ ಮುತ್ತು ಇನ್ನೊಂದು, ಕೆನ್ನೆಗೆ ಗಲ್ಲಕ್ಕೆ ಮತ್ತೊಂದು, ಚಿನ್ನ ಕೊಡುವೆಯ. ಏನಿಲ್ಲ, ಸಾರಿ, ಶಿವಪೂಜೆಯಲ್ಲಿ ಕರಡಿ ಬಿಟ್ಟಾಗ ನಾನು ಬಂದ್ಬಿಟ್ಟೆ. ನಾನು ಬೆಳಿಗ್ಗೆ ಸಿಗ್ತೀನಿ. ಯು ಬೋತ್ ಕ್ಯಾರಿ ಆನ್. ಡೋರ್ನ ಕ್ಲೋಸ್ ಮಾಡ್ಕೊ. ಸರಿ ಲಾಕ್ ಮಾಡ್ಕೊ. ಅದಿತಿ ಏನಾಯ್ತು? ಅಮ್ಮು ಏನು ಹೇಳ್ದಂಗಿತ್ತಲ್ಲ, ಏನದು? ಏಯ್ ಸುಮ್ಮನೆ ಮಲ್ಕೊಂಡಿಲ್ಲ ಅಂದ್ರೆ ಸಾಯಿಸ್ಬಿಡ್ತೀನಿ. ಮಲ್ಕೋ ಮಲ್ಕೋ. ಏಯ್ ಹುಷಾರಾಗಿ ನೋಡ್ಕೊಳ್ಳಿ, ಆಚೆ ಬಿಡಕ್ಕೆ ಹೋಗ್ಬೇಡಿ. ಅಗ್ನಿ, ಈ ಧ್ರುವ ಯಾರು? ನಿನ್ನನ್ನೇ ಕೇಳ್ತಿರೋದು ಅಗ್ನಿ. ಧ್ರುವ ಯಾರು? ಗರ ಬಡ್ದು ಅಂತಾರ ನಿಂತಿದ್ಯಾ? ಧ್ರುವ ಯಾರು ಅಂತ ಹೇಳು. ಅವನು ನನ್ನ ಮಗನ? ಹೌದು, ನಿನ್ನ ಕೊನೆ ಮಗ. ಧ್ರುವ ನನ್ನ ಕೊನೆ ಮಗನ? ಅವನು ಯಾಕೆ ಆಸ್ಪತ್ರೆಗೆ ಸೇರಿದ್ದ? ಅವನಿಗೇನಾಗಿತ್ತು ಅಗ್ನಿ? ಅವನಿಗೆ ಆಕ್ಸಿಡೆಂಟ್ ಆಗಿತ್ತು. ಆಕ್ಸಿಡೆಂಟ್ ಮಾಡಿಸಿದ್ದು ನಾನೇ. ವೀಲ್ ಚೇರ್ ಮೇಲೆ ಡೆಡ್ ಬಾಡಿ ಥರ ಇದ್ದ. ಜಾಸ್ತಿ ಮಾತಾಡಿದ್ರೆ ನಿನ್ನ ಫ್ಯಾಮಿಲಿಗೆ ಅದೇ ಗತಿ. ಅಯ್ಯೋ ಪಾಪಿ, ನನ್ನ ಮಗ ಏನು ಮಾಡಿದೆ ನಿನಗೆ? ನನ್ನ ಫ್ಯಾಮಿಲಿನ ಹಾಳು ಮಾಡ್ತಾ ಇದೆಯಾ? ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಅವತ್ತು. ನಿನ್ನ ಸಾಯ್ ರೂಮಲ್ಲಿ ಹಾಕೋರ್ನ. ನಿನ್ನನ್ನು ಮಾತ್ರ ನಾನು ಬಿಡಲ್ಲ ಕಣ. ಬಾ ನಿಂಗೆ ಸ್ನಾನ ಮಾಡ್ಸಕ್ಕೆ ಎಷ್ಟು ಕಷ್ಟಪಡಬೇಕು. ಆದರೂ ನಮ್ಮ ಜೂನಿಯರ್ ಕ್ರೈಮ್ ಪಾರ್ಟ್ನರ್ ಈ ಬಟ್ಟೆಲಿ ಎಷ್ಟು ಚಂದ ಕಾಣ್ತಿದ್ದಾನೆ. ಅಮ್ಮು ಅಕ್ಕ
ಈಗ ತಾನೇ ಮಲ್ಕೋತಾ ಇದ್ದಾನೆ, ಜೋರಾಗಿ ಮಾತಾಡಬೇಡ. ಅಮ್ಮು, ನಿನ್ನ ಹತ್ರ ಒಂದು ವಿಚಾರ ಹೇಳಬೇಕಿತ್ತು. ರಾಜಣ್ಣ ಮುಂಚಿನ ಥರ ಆಗಿದ್ದು ನೋಡಿ ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ಪಾಪ ಅದಿತಿ ಎಷ್ಟು ಕಷ್ಟಪಡ್ತಿದ್ಲು, ಈಗಲಾದರೂ ಅವಳು ಸುಖವಾಗಿರಲಿ. ಹೌದಕ್ಕ, ನಾನು ಇದನ್ನೇ ಹೇಳೋಣ ಅಂತಿದ್ದೆ. ರಾಜಣ್ಣನ ವಿಚಾರದಲ್ಲಿ ಅದಿತಿ ಮಾಡಿರೋ ತ್ಯಾಗ ತುಂಬ ದೊಡ್ಡದು. ಅಮ್ಮು, ನಮ್ಮ ಅದಿತಿನೂ ಅಮ್ಮನ ಹಾಗೆ ಅಲ್ವಾ? ಮನೆ, ಗಂಡ, ಸಂಸಾರ ಅಂತೆಲ್ಲ ಬಂದರೆ. ಹ್ಞೂ ಅಕ್ಕ. ಸರಿ, ರಾಜಣ್ಣ ರಿಕವರ್ ಆಗಿ ಮನೆಗೆ ಬಂದಿರೋ ವಿಚಾರ ಅಮ್ಮಂಗೆ ಹೇಳಲೇ ಇಲ್ವಲ್ಲೇ? ಹೌದು, ಕರೆಕ್ಟ್ ಅಲ್ವಾ? ಒಂದು ನಿಮಿಷ ಫೋನ್ ಮಾಡೋಣ. ಅಕ್ಕ, ಅಮ್ಮಂಗೆ ಪ್ರ್ಯಾಂಕ್ ಮಾಡೋಣ. ಲೌಡ್ ಸ್ಪೀಕರ್ ಆನ್ ಮಾಡ್ಕೊಡಿ. ಅಜ್ಜಿ, ನಾನು ನಿಮ್ಮ ಮೊಮ್ಮಗು. ಆಯ್ತು ಕಡೆ ರಾಜ್ಕುಮಾರ, ನೀ ನನ್ನ ಮೊಮ್ಮಗನೇ. ಎಷ್ಟು ಬೇಗ ಮಾತಾಡೋದನ್ನ ಕಲ್ತ್ಬಿಟ್ಟಿದೆ ಪುಟ್ಟ. ಎಲ್ಲ ಚಿಕ್ಕಮ್ಮನೆ ಕಳಿಸಿತ್ತು. ಹೌದೌದು, ನಿಮ್ಮ ಚಿಕ್ಕಮ್ಮ ತುಂಬ ಕಿಲಾಡಿ ಕಣ ಪುಟಾಣಿ. ಆದರೆ ನಾನು ಅವರಮ್ಮ. ಅವಳು ಸೇರಾದರೆ ನಾವು ಸವಾ ಸೇರಪ್ಪ. ಅವಳು ಜಾಣೆ ಆದರೆ ನಾನು ಮಹಾ ಜಾಣೆ, ಗೊತ್ತಾ? ಏ ಅಮ್ಮ, ಏನು ನಿಂದು? ಸರಿಯಾಗಿ ಮಾತಾಡೆ. ನೀನೇ ಬಿಲ್ಡಪ್ ಕೊಡ್ಕೋತಿಯಲ್ಲ. ಏ ಅಮ್ಮ, ಏನೇ ನೀನು? ಮದುವೆ ಆಯಿತು, ಇನ್ನೂ ಚಿಕ್ಕ ಹುಡುಗಿ ಥರ ಆಡೋದು ಬಿಡ್ಲಿಲ್ವಲ್ಲ? ಅಮ್ಮ, ಅಪ್ಪ ಅವಾಗ ಹೇಳ್ತಾ ಇರ್ತಾರಲ್ಲ, ದೇಹಕ್ಕಷ್ಟೇ ವಯಸ್ಸಾಗೋದು, ಮನ್ಸಿಗಲ್ಲ ಅಂತ. ಮನ್ಸಿಂದ ನಾನು ಇವಾಗಲೂ ಚಿಕ್ಕ ಮಗುನೇ. ಅಮ್ಮ, ಅವಳು ಮಾತಾಡ್ತಾನೆ ಇರ್ತಾಳೆ. ಫೋನ್ ಮಾಡಿದ್ದು ಏನಕ್ಕೆ ಅಂತ ಕೇಳು. ಅಮ್ಮ, ವಿಷಯ ಏನಂದ್ರೆ ರಾಜಣ್ಣ ಮತ್ತೆ ಅದಿತಿ ಮನೆಗೆ ಬಂದ್ರು. ಅಮ್ಮ, ಅವರಿಬ್ರು ಹೇಗಿದ್ದಾರೆ? ಅಮ್ಮ, ಏನು ಗೊತ್ತಾ, ರಾಜಣ್ಣ ಮೊದಲಿನ ಥರ ಆಗಿದ್ದಾರೆ. ಅವ್ರು ಓಡಾಡ್ತಿದ್ದಾರೆ, ಮಾತಾಡ್ತಿದ್ದಾರೆ, ಫುಲ್ ರಿಕವರ್ ಆಗಿಬಿಟ್ಟಿದ್ದಾರೆ. ಮಾತಾಡ್ತಿದ್ದೀರಾ? ಅಮ್ಮ, ನೀನು ಹೇಳ್ತಿರೋದು ನಿಜನಾ? ಇದೆಲ್ಲ ಹೇಗೆ ಸಾಧ್ಯ ಆಯಿತು? ಅಮ್ಮ, ವೈಜಯಂತಿ ಅಮ್ಮ ಇದ್ದಾರಲ್ಲ, ಅಮ್ಮ ಇಷ್ಟಾಯ್ತು. ಅಮ್ಮು, ಈಗ ನನಗೆ ಹಾಲು ಕುಡ್ದಷ್ಟು ಸಂತೋಷ ಆಗ್ತಿದೆ ಕಣೆ. ಏನು ಗೊತ್ತಾ, ನಾನು ದಿನ ಅದಿತಿಗೆ ಫೋನ್ ಮಾಡೋದು, ಅವಳು ಫೋನ್ ತೆಗಿದೇ ಇರೋದು ನನಗೆ ಎಷ್ಟು ಕಷ್ಟ ಆಗಿತ್ತು ಗೊತ್ತಾ. ಆದರೆ ಅವಳು ಮಾತ್ರ ಅವಳು ಗುರಿ ಮುಟ್ಟಿದ್ಲು. ಅವಳು ಅಂದ್ಕೊಂಡಿದ್ದ ಹಾಗೆ ಧ್ರುವನ್ ಸರಿ ಮಾಡ್ತೀನಿ ಅಂತ ಪಣ ತೊಟ್ಟಿದ್ಲು ಕಡೆ. ಅದು ಹಾಗೆ ಆಯಿತು. ಈಗ ಅವಳ ಜೀವನ ನೆಮ್ಮದಿಯಾಗಿರುತ್ತೆ. ಹ್ಞೂ ಅಮ್ಮ, ನಮ್ಮ ಅದಿತಿ ರಾಜಣ್ಣನ ಸರಿ ಮಾಡಿಬಿಟ್ರು. ಅಮ್ಮ, ನಾನು ಬರ್ತೀನಿ ಕಡೆ, ಅವ್ರನ್ನ ನೋಡಬೇಕು. ಅಯ್ಯೋ, ಅದಕ್ಕೆ ಯಾಕಮ್ಮ ತಲೆ ಕೆಡ್ಸ್ಕೊತ್ಯಾ? ದಸರಾ ಹಬ್ಬ ಇದೆಯಲ್ಲ, ಹಬ್ಬಕ್ಕೆ ಮನೆಗೆ ಬಂದ್ಬಿಡು. ಆಯ್ತು, ಬರ್ತೀನಿ. ಸರಿಮ್ಮ, ನೀನು ಹುಷಾರು. ಬಾಯ್ ಅಮ್ಮ. ಅಕ್ಕ, ಏನಾಯ್ತು? ಏನಿಲ್ಲ ಕಣ. ಅಕ್ಕ, ಈಗ ತಾನೇ ಚೆನ್ನಾಗಿದ್ಯಲ್ಲ, ಏನಾಯ್ತು ಸಡನ್ನಾಗಿ? ವಿಕ್ಕಿ ಅವರಿಲ್ದೆ ಯಾವ ಹಬ್ಬನೇ, ಯಾವುದೇ ಹಬ್ಬ ಬಂದರೂ ನನಗೆ ವಿಕ್ಕಿ ಅವರೇ ನೆನಪಾಗ್ತಾರೆ. ಅವ್ರಿಗೆ ಹಬ್ಬಗಳಂದರೆ ಎಷ್ಟು ಇಷ್ಟ ಅಲ್ವಾ? ನಾನು ಅವ್ರ ಜೊತೆ ಇದ್ದಿದ್ದು 3-4 ವರ್ಷ ಆಗಿದ್ರೂ ಅವ್ರ ನೆನಪುಗಳೆಲ್ಲ ನನ್ನ ಜೊತೆನೇ ಕಾಡ್ತಾನೆ ಇರುತ್ತೆ. ಕೆಲವು ವ್ಯಕ್ತಿಗಳೇ ಹಾಗೆ, ನಮ್ಮ ಜೀವನದಲ್ಲಿ ಒಂದು ಕ್ಷಣ ಬಂದು ಹೋದ್ರೂ ಇಡೀ ಜೀವನಕ್ಕೆ ಆಗುವಷ್ಟು ಪ್ರೀತಿನ ಕೊಟ್ಟು ಹೋಗಿರ್ತಾರೆ. ಅಕ್ಕ, ಅದು ಅಕ್ಕ ಅಕ್ಕ